ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ RRB ರಿಕ್ರೂಟ್ಮೆಂಟ್ 2025 ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಯಾವ ರೀತಿ ನಾವು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಡೆಮೋ ಅಪ್ಲಿಕೇಶನ್ ಹಾಕುವ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ನೀವು ಇದನ್ನ ನೋಡಿಕೊಂಡು ನೀವು ಮೊಬೈಲಿಂದ ಆದ್ರೂ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ, ಅಥವಾ ನಿಮ್ಗೆ ಗೊತ್ತಾಗ್ಲಿಲ್ಲ ಹತ್ತಿರದ ಒಂದು ಕಂಪ್ಯೂಟರ್ ಶಾಪ್ ಅಲ್ಲಿ ಕೂಡ ನೀವು ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ಹಾಗಾದ್ರೆ ಇದಕ್ಕೆ ಬೇಕಾದಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಪಾರ್ಟ್ 1 ಅಂತಕ್ಕಂಥ ವಿಡಿಯೋವನ್ನು ಮಾಡಿ ನಾನು ತಿಳಿಸಿದ್ದೀನಿ. ಈಗ ಮತ್ತೆ ಯಾವುದೇ ರೀತಿಯಾದಂತ ನಾನು ಮಾಹಿತಿಗೆ ಹೋಗೋದಿಲ್ಲ, ಡೈರೆಕ್ಟ್ ಆನ್ಲೈನ್ ಅರ್ಜಿಗೆ ನಾನು ಹೋಗ್ತಾ ಇದ್ದೀನಿ. ಸೊ ಈ ಒಂದು ಅರ್ಜಿಯನ್ನ ಸಲ್ಲಿಸುವಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇಲ್ಲಿ ಕಾಣಿಸ್ತಕ್ಕಂತ ವೆಬ್ಸೈಟ್ ಇದು RRB ಸಂಬಂಧಿಸಿದಂತ ವೆಬ್ಸೈಟ್ ಇದಾಗಿದೆ. ಇದರ ಒಂದು ವೆಬ್ಸೈಟ್ ಲಿಂಕ್ ಅನ್ನ ನನ್ನ ಒಂದು ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನನ್ನ ಒಂದು ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಈ ಲಿಂಕ್ ಅನ್ನ ಶೇರ್ ಮಾಡಿರ್ತೀನಿ. ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ನಿಮ್ಗೆ ಇಲ್ಲಿ ಏನ್ ಅಪ್ಲೈ ಅಂತ ಕಾಣ್ತಾ ಇದೆ, ಅದರಲ್ಲಿ 2 ಆಪ್ಷನ್ಗಳು ಕಾಣಿಸ್ತವೆ. ಇಲ್ಲಿ ಕ್ರಿಯೇಟ್ ಆನ್ ಅಕೌಂಟ್ ಅಂತ ಇದೆ, ಇಲ್ಲಿ ಆಲ್ರೆಡಿ ಹ್ಯಾವ್ ಆನ್ ಅಕೌಂಟ್ ಅಂತಿದೆ. ಅಂದ್ರೆ ಇದೇ ಮೊದಲು ಯಾರಾದ್ರೂ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಕೊಟ್ಟಿದ್ರೆ, ಇದೇ ಬಾರಿ ನೀವು RRB ಸಂಬಂಧಿಸಿದಂತಹ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ರೆ ಅಂತ ಅಭ್ಯರ್ಥಿಗಳು ಕ್ರಿಯೇಟ್ ಆನ್ ಅಕೌಂಟ್ ಅಂತ ಕಾಣತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಈಗಾಗಲೇ ಯಾರಾದ್ರೂ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅಂತ ಅವ್ರು ಇಲ್ಲಿ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ನಾವು ನೋಡೋಣ, ಕ್ರಿಯೇಟ್ ಆನ್ ಅಕೌಂಟ್ ಅಂತ. ಸೊ ಇಲ್ಲಿ ಅದನ್ನ ಕೊಟ್ಟ ನಂತರ ಒಂದು ನೋಟ್ ಬರ್ತಿದೆ ಇಲ್ಲಿ, ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ಆನ್ ಅಕೌಂಟ್ ಫಾರ್ ಆನ್ CEN ಇಶ್ಯೂಡ್ ಬೈ RRB ಇನ್ 2024. ಹೇಳಿದ್ನಲ್ಲ, ಈಗಾಗಲೇ ಯಾರಾದ್ರೂ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಅವರು ಡೈರೆಕ್ಟ್ ಆಗಿ ಲಾಗಿನ್ ಆಗ್ಬಹುದಾಗಿದೆ. ಸೊ ಇಲ್ಲಿ ಓಕೆ ಅಂತ ಕೊಡ್ರಿ. ಕೊಟ್ಟ ನಂತರ ಇಲ್ಲಿ ನಿಮ್ಗೆ ಕ್ರಿಯೇಟ್ ಅಕೌಂಟ್ ಗೆ ಬರ್ತಿದೆ. ಇಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಏನೆಲ್ಲ ಮಾಹಿತಿ ಬೇಕಾಗುತ್ತೆ ಅಂದ್ರೆ, ಇಲ್ಲಿ ಕಂಟ್ರಿ ಆಫ್ ನ್ಯಾಷನಾಲಿಟಿ ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಂಡಿಯಾ, ನೇಪಾಲ್, ಭೂತಾನ್ ಅಂತ ಇನ್ನೂ 2 ಆಪ್ಷನ್ ಇದಾವೆ. ಸೊ ಇಂಡಿಯಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ಇದೆ. ಇಲ್ಲಿ ಫುಲ್ ನೇಮ್ ನಿಮ್ದು ಆಸ್ ಪರ್ ಇಲ್ಲಿ ಕೊಟ್ಟಿದ್ದಾನೆ, ಫುಲ್ ನೇಮ್ ಆಸ್ ರೆಕಾರ್ಡೆಡ್ ಇನ್ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಆರ್ ಮಾರ್ಕ್ ಲಿಸ್ಟ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು 10ನೇ ತರಗತಿಯಲ್ಲಿ ಇರ್ತಕ್ಕಂತಹ ಹೆಸರು ಏನಿದೆನೋ ಅದನ್ನೇ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ಅದನ್ನೇ ಇಲ್ಲಿ ರೀಟೈಪ್ ಫುಲ್ ನೇಮ್ ಅಂತ ಇದೆಯಲ್ಲ, ಅದನ್ನ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಹ್ಯಾವ್ ಯು ಚೇಂಜ್ಡ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ. ನೀವ್ ಏನಾದ್ರೂ ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋದಾದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ ಇಲ್ಲಿ. ನಂತರ ಡೇಟ್ ಆಫ್ ಬರ್ತ್, ನಿಮ್ಮ ಒಂದು SSLC ಯ ಒಂದು ಅಂಕಪಟ್ಟಿಯಲ್ಲಿ ಇರ್ತಕ್ಕಂತಹ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕು. ಮತ್ತೆ ರೀಟೈಪ್ ಡೇಟ್ ಆಫ್ ಬರ್ತ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕೂಡ ನೀವು ಇನ್ನೊಮ್ಮೆ ಟೈಪ್ ಮಾಡ್ಕೊಳ್ಬೇಕು. ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಂಡ ನಂತರ ಸೆಲೆಕ್ಟ್ ಜೆಂಡರ್ ಅಂತ ಇದೆಯಲ್ಲ, ನೀವು ಮೇಲ್ ಆರ್ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನಂತರ ಮತ್ತೆ ರೀಸೆಲೆಕ್ಟ್ ದ ಜೆಂಡರ್. ನಂತರ ಫಾದರ್ ನೇಮ್ ಆಸ್ ಪರ್ ನಿಮ್ಮ ಒಂದು ರೆಕಾರ್ಡ್ ಪ್ರಕಾರ SSLC ಅಂಕಪಟ್ಟಿಯಲ್ಲಿರುವಂತೆ ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಬೇಕು. ಅದನ್ನ ಇಲ್ಲಿ ರೀಟೈಪ್ ಮಾಡ್ಕೊಳ್ರಿ. ನಂತರ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಿಮ್ಮ ಒಂದು ವ್ಯಾಲಿಡ್ ಮೇಲ್ ಐಡಿ ಅನ್ನ ಇಲ್ಲಿ ಹಾಕೊಳ್ಬೇಕಾಗತ್ತೆ. ನೀವು ಇಮೇಲ್ ಐಡಿ ಹಾಕಿದಾದ್ಮೇಲೆ ಇಮೇಲ್ OTP ಅಂತ ಇದೆ, ಇಲ್ಲಿ ಜನರೇಟ್ ಇಮೇಲ್ OTP ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನೀವು ಇಲ್ಲಿ ಹಾಕಿರ್ತಕ್ಕಂಥ ಮೇಲ್ಗೆ ಅದೇನು ಹೋಗಿರುತ್ತೆ, OTP ಹೋಗಿರುತ್ತೆ, ಅದನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಹಾಕ್ರಿ, ಇಲ್ಲಿ ವ್ಯಾಲಿಡ್ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ರಿ ಇಲ್ಲಿ. ನಂತರ ಜನರೇಟ್ ಮೊಬೈಲ್ OTP ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಂತರ ಇಲ್ಲಿ ಆಧಾರ್ ವೆರಿಫಿಕೇಶನ್ ಅಂತ ಕಾಣುತ್ತಲ್ಲ, ಇಲ್ಲಿ ಪ್ಲೀಸ್ ಎಂಟರ್ ಯುವರ್ ಆಧಾರ್ ಕಾರ್ಡ್ ನಂಬರ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು 12 ಸಂಖ್ಯೆಯ ಆಧಾರ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಬೇಕು. ನಂತರ ಜನರೇಟ್ ಆಧಾರ್ OTP ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಂತರ ವೆರಿಫೈ ಅಂತ ಕೊಡ್ರಿ. ಇಲ್ಲಿ ಆಧಾರ್ ವೆರಿಫೈಡ್ ಅಂತ ಬಂತು. ಈ ರೀತಿ ಇಲ್ಲಿ ನಿಮ್ಗೆ ಆಧಾರ್ ವೆರಿಫೈಡ್ ಅಂತ ಬರಬೇಕು ಇಲ್ಲಿ. ನಂತರ ಬಂದಾದ್ಮೇಲೆ ಇಲ್ಲಿ ಕ್ರಿಯೇಟ್ ಯುವರ್ ಪಾಸ್ವರ್ಡ್ ಅಂತ ಇದೆ. ಅಂದ್ರೆ ನೀವು ಲಾಗಿನ್ ಆಗ್ಬೇಕಾದ್ರೆ ನಿಮ್ಮ ಒಂದು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅದನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಒಂದ್ ವೇಳೆ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಅವರೇ ಒಂದು ಜನರೇಟ್ ಆಗುತ್ತೆ ಇಲ್ಲಿ ಆನ್ಲೈನ್ ಇಲ್ಲಿ ಆಗಿದೆಯಲ್ಲ ಈ ತರ. ಸೊ ನಿಮ್ಗೆ ಬೇಡ ಅಂದ್ರೆ ಚೂಸ್ ಯುವರ್ ಓನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬಹುದು.
ಸೊ ಅದು ಪಾಸ್ವರ್ಡ್ ಯಾವೆಲ್ಲ ಅಂಶಗಳನ್ನು ಹೊಂದಿರಬೇಕಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ಅದ್ರಾಗ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು ಹಾಗೂ ನಂಬರ್ ಇರಬೇಕು. ನಂತರ ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಅಂತ ಮಾಡ್ಕೊಳ್ರಿ. ಇಲ್ಲಿ ನಂತರ ಇಲ್ಲಿ ಕ್ಯಾಪ್ಚಾಗೆ ಇಲ್ಲಿ ನಾನ್ ರೋಬೋಟ್ ಅಲ್ಲ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರಿವ್ಯೂ ಅಂಡ್ ಕ್ರಿಯೇಟ್ ಆನ್ ಅಕೌಂಟ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೀವು ಕ್ಲಿಕ್ ಮಾಡಿದ ನಂತರ ಈ ರೀತಿ ನಿಮಗೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋ ಏನೇನು ಡೇಟಾವನ್ನು ಕೊಟ್ಟಿರ್ತಾರೋ ಆ ಡೇಟಾ ಇಲ್ಲಿ ನಿಮ್ಗೆ ಕಾಣಿಸುತ್ತೆ. ನೀವು ಅದನ್ನೆಲ್ಲ ಒನ್ ಟೈಮ್ ವೆರಿಫೈ ಮಾಡ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ರಿಯೇಟ್ ಆನ್ ಅಕೌಂಟ್ ಅಂತಿದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ನಂತರ ಇಲ್ಲಿ ಇನ್ಫಾರ್ಮೇಶನ್ ಬರುತ್ತೆ. ಇಲ್ಲಿ ನಂತರ ಪ್ರೊಸೀಡ್ ಅಂತ ಕೊಡ್ರಿ. ಈ ರೀತಿ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈಗ ಏನಪ್ಪಾ ಅಂದ್ರೆ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಸೈನ್ ಇನ್ ಟು ಯುವರ್ ಅಕೌಂಟ್. ಇಲ್ಲಿ 2 ಆಪ್ಷನ್ಗಳು ನಿಮ್ಗೆ ಕಾಣಿಸ್ತಿದಾವೆ. ಇಲ್ಲಿ ಒಂದು ಲಾಗಿನ್ ವಿತ್ ಆಧಾರ್ ಮತ್ತು ಲಾಗಿನ್ ವಿತ್ RRB ಅಕೌಂಟ್ ಅಂತ ಇದೆ. ನೀವು ಇವೆರಡರಲ್ಲಿ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಂಡು ನೀವು ಅಕೌಂಟ್ಗೆ ಲಾಗಿನ್ ಆಗ್ಬೋದು. ಸೊ ಇಲ್ಲಿ ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಆಧಾರ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ. ಇಲ್ಲಿ ಜನರೇಟ್ OTP ಅಂತ ಬರುತ್ತೆ. ಇಲ್ಲಿ ನೀವು ಲಾಗಿನ್ ಆಗ್ಬೋದು. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ RRB ಅಕೌಂಟ್ಗೆ ಹೋದ್ರೆ ಇಲ್ಲಿ RRB ಅಕೌಂಟ್ಗೆ ಹೋದ್ರೆ ಡೈರೆಕ್ಟ್ ಆಗಿ ಈ ರೀತಿ ನೀವು ಕ್ರಿಯೇಟ್ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರ್ ಹಾಕಿ ಏನ್ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅದು ಯೂಸರ್ ನೇಮ್ ಆಗಿರುತ್ತೆ. ಇಲ್ಲಿ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ ಬರುತ್ತೆ. ನಂತರ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಲಾಗಿನ್ ಅಂತ ಕೊಡ್ಬೇಕು. ಕೊಟ್ಟ ನಂತರ ಇಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಬರುತ್ತೆ. ಇಲ್ಲಿ ನೀವು 2 ಆಪ್ಷನ್ಗಳ ಮೂಲಕ ನೀವು ಅಥೆಂಟಿಕೇಟ್ ಮಾಡ್ಬೋದು. ಒಂದು ಮೇಲ್ ಆಗಿರ್ಬೋದು ಅಥವಾ ಇನ್ನೊಂದು ಫೋನ್ ನಂಬರ್ ಆಗಿರ್ಬೋದು. ನೀವು ಯಾವ್ದಾದ್ರು ಒಂದನ್ನು ಚೂಸ್ ಮಾಡ್ಕೊಂಡ್ರೆ ಇಲ್ಲಿ OTP ಬರುತ್ತೆ. ಆ OTP ಅನ್ನ ಇಲ್ಲಿ ನೀವು ಎಂಟರ್ ಮಾಡ್ರಿ. ಇಲ್ಲಿ ಲಾಗಿನ್ ಅಂತ ಕೊಡ್ರಿ. ಕೊಟ್ಟಾದ ನಂತರ ಈ ರೀತಿ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಸೊ ಮೊದಲ ಹಂತ ಏನಪ್ಪಾ ಅಂದ್ರೆ ಜನರಲ್ ಇನ್ಸ್ಟ್ರಕ್ಷನ್. ಇಲ್ಲೊಂದು ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಓದ್ಕೊಂಡು ನಂತರ ಆನ್ಲೈನ್ ಅಪ್ಲಿಕೇಶನ್ ಅಂತ ಕಾಣತ್ತಲ್ಲ ಅಲ್ಲಿ ಕ್ಲಿಕ್ ಮಾಡ್ರಿ. ಮಾಡಿದಾಗ ಇಲ್ಲಿ ಫಸ್ಟ್ ಏನ್ ಬರುತ್ತೆ ಅಂದ್ರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ ಬರುತ್ತೆ. ರಿಕ್ರೂಟ್ಮೆಂಟ್ ಇದು ಬರುತ್ತೆ. CSN ಅಂತ ಬರುತ್ತೆ. ಓಪನಿಂಗ್ ಡೇಟ್ ಅಂದ್ರೆ ಅಪ್ಲಿಕೇಶನ್ ಡೇಟ್ ಯಾವಾಗಿಂದ ಪ್ರಾರಂಭ ಮತ್ತು ಯಾವಾಗ ಅಂತಿಮ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ RRB ಆರ್ ವಿಚ್ ಯು ವಿಶ್ ಟು ಅಪ್ಲೈ ಅಂತ ಇದೆ. ಅಂದ್ರೆ ಜೋನ್, ಯಾವ ಜೋನ್ ಅಲ್ಲಿ ನೀವು ಅಪ್ಲೈ ಮಾಡ್ಲಿಕ್ಕೆ ಬಯಸಿದ್ದೀರಾ, ಯಾವ್ಯಾವ ರಾಜ್ಯಗಳಲ್ಲಿ ವೇಕೆನ್ಸಿ ಇದಾವೋ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಂಗಳೂರು ಅಂತ ಇಲ್ಲಿ ಆಪ್ಷನ್ ಇಲ್ಲ. ಯಾಕಂದ್ರೆ ಬೆಂಗಳೂರು ಯಾಕಿಲ್ಲ ಅಂದ್ರೆ ಇಲ್ಲಿ ವೇಕೆನ್ಸಿ ಇಲ್ಲ ಬೆಂಗಳೂರಲ್ಲಿ. ಸೊ ಹಾಗಾಗಿ ಬೆಂಗಳೂರು ತೋರಿಸಿಲ್ಲ. ನೀವು ಯಾವ್ದಾದ್ರು ಜೋನ್ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ನೀವು ಇಲ್ಲಿ ನಿಮ್ಗೆ ಯಾವ್ದು ನಿಯರೆಸ್ಟ್ ಇದೆನೋ ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಜೋನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ಇನ್ಫಾರ್ಮೇಶನ್ ಈ ತರ ಬರುತ್ತೆ. ದಿಸ್ ಡೇಟಾ ಈಸ್ ಫ್ಯಾಚ್ಡ್ ಯುವರ್ ಪ್ರೀವಿಯಸ್ ಸೇವ್ ಡೇಟಾ, ಚೆಕ್ ಆಲ್ ದ ಡೀಟೇಲ್ಸ್ ಫಾರ್ ಪ್ರೊಸೀಡ್ ಫರ್ದರ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡ್ರಿ. ಮಾಡಿದ ನಂತರ ಇಲ್ಲಿ ಅಕೌಂಟ್ ಈಸ್ ವೆರಿಫೈಡ್ ವಿತ್ ಆಧಾರ್ ಕಾರ್ಡ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿ ಅಕೌಂಟ್ ಅನ್ನ ವೆರಿಫೈ ಮಾಡಿದೆ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅನ್ನು ತುಂಬಬೇಕು, ಅದರ್ಸ್ ಡೀಟೇಲ್ಸ್ ಬರುತ್ತೆ, ಎಜುಕೇಶನ್ ಕ್ವಾಲಿಫಿಕೇಶನ್ ಬರುತ್ತೆ, ಅಪ್ಲೋಡ್ ಯುವರ್ ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಬರುತ್ತೆ. ಲಾಸ್ಟ್ ಪ್ರಿಫರೆನ್ಸ್ ಅಂಡ್ ಪ್ರಿವ್ಯೂ ಅಪ್ಲಿಕೇಶನ್ ಆದ್ಮೇಲೆ ನೀವು ಪೇಮೆಂಟ್ ಅನ್ನ ಮಾಡ್ಕೊಳ್ಬಹುದು. ಸೊ ಇಷ್ಟ ಆದ್ಮೇಲೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನೀವು ಕೆಲವೊಂದನ್ನ ಆಗ್ಲೇ ತುಂಬಿದಾರೆ. ಸೊ ಆ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಆಗ್ತಿದೆ. ಸೊ ನಂತರ ನೀವು ಸ್ಕ್ರೋಲ್ ಡೌನ್ ಮಾಡ್ತಾ ಹಂಗೆ ಕೆಳಗೆ ಬರ್ಬೇಕಿಲ್ಲಿ ಬಂದ ಮೆರಿಚುವಲ್ ಸ್ಟೇಟಸ್ ಅಂತ ಇದೆ. ನೀವೇನಾದ್ರೂ ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಕೊಡ್ಬೇಕು, ಇಲ್ಲ ಅಂದ್ರೆ ಅನ್ಮ್ಯಾರಿಡ್ ಇದ್ರೆ ಅನ್ಮ್ಯಾರಿಡ್. ನಿಮ್ಗೆ ಯಾವ ಅಪ್ಲಿಕೇಶನ್ ಯಾವ ಒಂದು ಆಪ್ಷನ್ ನಿಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ರಿಲಿಜನ್, ನೀವು ಹಿಂದೂ ಮುಸ್ಲಿಂ ನಿಮ್ಮ ರಿಲಿಜನ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಮದರ್ ಟಂಗ್ ನೀವು ಮಾತನಾಡ್ತಕ್ಕಂತಹ ಮಾತೃಭಾಷೆ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ರಿ. ಚೂಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್, ನೀವು ಯಾವ ಭಾಷೆಯಲ್ಲಿ ಬರೀಲಿಕ್ಕೆ ನೀವು ಬಯಸ್ತಿದ್ರೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಟು ಐಡೆಂಟಿಫಿಕೇಶನ್ ಏನಾದ್ರೂ ಇದ್ರೆ ನೀವು ಮೆನ್ಷನ್ ಮಾಡಬೇಕು, ಇಲ್ಲ ಅಂದ್ರೆ ನೋ ಅಂತ ಮೆನ್ಷನ್ ಮಾಡ್ರಿ. ಇಲ್ಲಿ ನಂತರ ಕಮ್ಯುನಿಟಿ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಕಮ್ಯುನಿಟಿ ಅಂದ್ರೆ ನೀವು ಯಾವ ಕೆಟಗರಿ ಒಳಗೆ ಬರ್ತೀರಾ ಅಂತಕ್ಕಂಥ ಮಾಹಿತಿಯನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. SC ಆಗಿದ್ರೆ SC, ST ಆಗಿದ್ರೆ ST, OBC ಆಗಿದ್ರೆ OBC. ಇಲ್ಲಿ ನಿಮ್ಮ ಒಂದು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡು ಐ ಅಂಡರ್ಸ್ಟ್ಯಾಂಡ್ ಅಂಡ್ ಅಗ್ರಿ ಅಂತ ಕೊಡ್ರಿ. ಕೊಟ್ಟ ನಂತರ ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಏನ್ ಮಾಡ್ಬೇಕು, ನೇಮ್ ಆಫ್ ದಿ ಕ್ಯಾಸ್ಟ್ ಅಂತ ನಿಮ್ಮ ಒಂದು ಕ್ಯಾಸ್ಟ್ ಅನ್ನ ನೀವು ಫಿಲ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ಕಮ್ಯುನಿಟಿ ಸರ್ಟಿಫಿಕೇಟ್ ನಂಬರ್ ಅಂದ್ರೆ ನಿಮ್ಮ ಒಂದು RD ನಂಬರ್ ಅಂತ ಏನಿರುತ್ತೋ ಆ RD ನಂಬರ್ ಅನ್ನ ನೀವು ಇಲ್ಲಿ ಟೈಪ್ ಮಾಡ್ಕೊಳ್ಬೇಕು.
ಹಾಗೆ ಇದನ್ನ ಕಮ್ಯುನಿಟಿ ಸರ್ಟಿಫಿಕೇಟ್ ಇಶ್ಯೂವಿಂಗ್ ಅಥಾರಿಟಿ ಯಾರು ನಿಮಗೆ ಅದನ್ನ ಇಶ್ಯೂ ಮಾಡಿದ್ದಾರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಹಸೀಲ್ದಾರ್ ಆಲ್ಮೋಸ್ಟ್ ಎಲ್ಲ ತಹಸೀಲ್ದಾರ್ ಅವರಿಂದ ಪಡೆದುಕೊಂಡಿರ್ತಾರೆ. ನಿಮ್ದು ಯಾವ ಸ್ಟೇಟು ನಿಮ್ಗೆ ಸರ್ಟಿಫಿಕೇಟ್ ಅನ್ನ ಕೊಟ್ಟಿರ್ತಾರೆ ಆ ಡೇಟ್ ಅನ್ನ ಮೆನ್ಷನ್ ಮಾಡ್ಕೊಳ್ಬೇಕು. ಹಾಗೆ ಡೂ ಯು ವಿಶ್ ಟು ಅವೈಲ್ ಫ್ರೀ ರೈಲ್ವೆ ಟ್ರಾವೆಲ್ ಪಾಸ್ ಅಂದ್ರೆ ನೀವು ಎಕ್ಸಾಮ್ಗೆ ಏನಾದ್ರು ಫ್ರೀ ಪಾಸ್ ಅಲ್ಲಿ ನೀವು ಹೋಗ್ಬೇಕು ಅಂತ ಬಯಸಿದ್ರೆ ಇಲ್ಲಿ ಎಸ್ ಅಂತ ಕೊಡ್ರಿ. ಎಸ್ ಅಂತ ಕೊಟ್ಟಾದ್ಮೇಲೆ ಇಲ್ಲಿ ಏನ್ ಬರುತ್ತೆ, ಪ್ಲೀಸ್ ಇಂಡಿಕೇಟ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್. ನಿಮ್ಮ ಒಂದು ನಿಯರ್ ಯಾವ್ದಿರುತ್ತೋ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಏನ್ ಕೊಡ್ಬೇಕು, ಇಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ. ಅಂದ್ರೆ ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ಕೊಟ್ಟಿದ್ದಾರೆ ಅವ್ರು 400 KB ಇರಬೇಕು, ಓನ್ಲಿ PDF ಅಂತೇಳಿ. ಸೊ ನೀವು ಆ ಒಂದು ಫೈಲ್ ಅನ್ನ ಆ ರೀತಿ ಇರುವ ಹಾಗೆ ನೋಡ್ಕೊಂಡು ನೀವು ಅಪ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ಸೇವ್ ಅಂತ ಕೊಡ್ರಿ ಅಪ್ಲೋಡ್ ಆದ್ಮೇಲೆ. ಓಕೆ, ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ ಅಂತ ಇದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಇರ್ತಕ್ಕಂತಹ ಅಡ್ರೆಸ್ ಅನ್ನ ನೀವು ಇಲ್ಲಿ ಸ್ಟೇಟು, ಡಿಸ್ಟಿಕ್ ಅಡ್ರೆಸ್, ಪ್ರೆಸೆಂಟ್ ಇವೆಲ್ಲ ಪಿನ್ ಕೋಡ್ ಅನ್ನ ಹಾಕಿ, ಅದೇ ರೀತಿ ಪರ್ಮನೆಂಟ್ ಅಡ್ರೆಸ್ ಇಲ್ಲಿ ನೀವು ಎರಡು ಒಂದೇ ಆಗಿದ್ರೆ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದು ತೆಗೆದುಕೊಳ್ಳುತ್ತೆ. ಸೊ ನಂತರ ಡೀಟೇಲ್ಸ್ ಎಲ್ಲ ತುಂಬಿದಾದ್ಮೇಲೆ ಸೇವ್ ಅಂತ ಕೊಡ್ರಿ. ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತಲ್ಲ, ಇಲ್ಲಿ ಬಂದ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ರಿ. ಸೆಕೆಂಡ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಅಲ್ಲಿ ಏನಿದೆ ಅಂದ್ರೆ ಅದರ್ಸ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಕ್ಯಾಟಗರಿ ಡೀಟೇಲ್ಸ್, ನೀವು ಏನಾದ್ರು ಮೀಸಲಾತಿಯನ್ನ ಕೋರ್ತಿದ್ರೆ ಅದನ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ಬೇಕೈತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ನೀವೇನಾದ್ರೂ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಬಂದಿದ್ರೆ ಕೆಟಗರಿ ಅವರು ಅದನ್ನ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಟ್ಕೊಳ್ರಿ. ನಿಮ್ಗೆ ಯಾವ್ದು ಅಪ್ಲಿಕೇಬಲ್ ಆಗುತ್ತೋ ಸೊ ಅದನ್ನ ಇಲ್ಲಿ ಎಸ್ ಆರ್ ನೋ ಅಂತ ಕೇಳುತ್ತೆ. ಅದನ್ನೆಲ್ಲವೂ ನೀವು ನೋಡ್ಕೊಂಡು ಫಿಲ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಡೀಟೇಲ್ಸ್ ಆರ್ ಕೋರ್ಸ್ ಕಂಪ್ಲೀಟೆಡ್ ಆಕ್ಟ್ ಅಪ್ರೆಂಟಿಸ್. ನೀವು ಅಪ್ರೆಂಟಿಸ್ ಕೋರ್ಸ್ ಅನ್ನು ಏನಾದ್ರು ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಎಸ್ ಅಂತ ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಕೊಡ್ರಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಅಂತ ಬರುತ್ತೆ. ಇಲ್ಲಿ ಯಾಕಪ್ಪ ಅಂತಂದ್ರೆ ರೀಫಂಡ್ ಫೀ, ನಿಮ್ಮ ಒಂದು ಫೀ ಅನ್ನ ರೀಫಂಡ್ ಮಾಡ್ಲಿಕ್ಕೆ ಇಲ್ಲಿ ಅಕೌಂಟ್ ಡೀಟೇಲ್ಸ್ ಅನ್ನು ಕೇಳಿದ್ದಾರೆ. ಸೊ ಇದನ್ನ ನೀವು ಇಲ್ಲಿ ಫಿಲ್ ಮಾಡ್ಕೊಳ್ರಿ. ಇಲ್ಲಿ ಸೊ ಇದು ಎಲ್ಲ ಮಾಹಿತಿಯನ್ನ ಫಿಲ್ ಮಾಡಿದ್ಮೇಲೆ ಕನ್ಫರ್ಮ್ ಅಂತ ಕೊಡ್ರಿ. ಇಲ್ಲಿ ನಂತರ ಅದು ಆಟೋಮೆಟಿಕ್ ಆಗಿ ಬ್ಯಾಂಕ್ ಡೀಟೇಲ್ಸ್ ತಾನು ಫ್ಯಾಚ್ ಆಗುತ್ತೆ. ನಂತರ ಸೇವ್ ಅಂತ ಕೊಡ್ರಿ. ಇಲ್ಲಿ ಅದರ್ಸ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ಮೂರನೇ ಆಪ್ಷನ್ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಬರ್ತಿದೆ. ಅದಿಲ್ಲಿ ಎಸೆನ್ಸಿಯಲ್ ಕ್ವಾಲಿಫಿಕೇಶನ್ ಅಂದ್ರೆ ನೀವು SSLC ಯ ಒಂದು ಕ್ವಾಲಿಫಿಕೇಶನ್ ಅನ್ನ ಇಲ್ಲಿ ನೀವು ಫಿಲ್ ಮಾಡಬೇಕು. ನೀವು ಓದಿರ್ತಕ್ಕಂತಹ ಬೋರ್ಡ್ ಯಾವುದು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಹಾಗೆ ಪಾಸಿಂಗ್ ಇಯರ್, ರೋಲ್ ನಂಬರ್ ಅನ್ನು ನೀವು ಇಲ್ಲಿ ಎಂಟರ್ ಮಾಡ್ರಿ. ಇಲ್ಲಿ ಏನ್ ಮಾಡ್ರಿ, ನೆಕ್ಸ್ಟ್ ಆಡ್ ಅಂತ ಮಾಡ್ರಿ. ಇಲ್ಲಿ ಯುವರ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಆಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಹಾಗೆ ನಿಮ್ದು ITI ಆರ್ ಡಿಪ್ಲೊಮಾ ಏನಾಗಿದೆ ಅದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಏನ್ ಮಾಡ್ಕೋಬೇಕು, ನೆಕ್ಸ್ಟ್ ಅಂತ ಕೊಡ್ರಿ. ಇಲ್ಲಿ ಕೊಟ್ಟ ನಂತರ ಈ ರೀತಿ 4ನೇ ಆಪ್ಷನ್ಗೆ ಅದು ಬರ್ತಿದೆ, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಬರ್ತಿದೆ. ಸೊ ನೀವು ಈಗಾಗಲೇ ಕಾಸ್ಟ್ ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡಿದ್ದೀರಾ. ಸೊ ನಂತರ ಈಗ ಫೋಟೋ ಮತ್ತು ಸೈನ್ ಅಪ್ಲೋಡ್ ಮಾಡ್ಬೇಕು. ಇಲ್ಲಿ ಫೋಟೋ ಇಲ್ಲಿ KB ಕೊಟ್ಟಿದ್ದಾರೆ 100 to 150 KB ಒಳಗೆ ನೀವು ಅಪ್ಲೋಡ್ ಮಾಡ್ಕೊಳ್ಬೇಕು. ಒನ್ ಟೈಮ್ ನೀವು ಇಲ್ಲಿ ಸ್ಪೆಸಿಫಿಕೇಶನ್ ಫಾರ್ ಫೋಟೋಗ್ರಾಫ್ ಅಂತ ಇದೆ. ನೀವು ಫೋಟೋವನ್ನು ಯಾವ ರೀತಿ ಅಪ್ಲೋಡ್ ಮಾಡ್ಕೊಳ್ಬೇಕು ಇದನ್ನ ನೋಡ್ಕೊಳ್ರಿ. ನೋಡ್ಕೊಂಡ ನಂತರ ನಿಮ್ಗೆ ಏನಾದ್ರು ಸೈಜ್ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ, ನಾನು ನಮ್ಗೆ ಸೈಜ್ ಅನ್ನ ಮಾಡ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಸ್ಪೆಸಿಫಿಕೇಶನ್ ಆಫ್ ಸಿಗ್ನೇಚರ್ ಇಮೇಜ್ ಅಂತ ಇದೆ. ಸೊ ಇಲ್ಲಿ ಇವೆರಡನ್ನು ನೋಡ್ಕೊಂಡು ಅದೇ ರೀತಿಯಾಗಿ ನೀವು ಇಲ್ಲಿ ಸೈಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದು JPG ಆರ್ JPEG ಫಾರ್ಮೆಟ್ ಒಳಗ ಇರ್ಬೇಕಾಗತ್ತೆ. ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಂಡ ನಂತರ ಏನ್ ಮಾಡ್ಬೇಕು, ಇಲ್ಲಿ ಬ್ರೌಸ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ ನಂತರ ಇಲ್ಲಿ ರೈಟ್ ಮಾರ್ಕ್ ಬರುತ್ತಲ್ಲ ಇಲ್ಲಿ ಟಿಕ್ ಮಾಡ್ರಿ. ಓಕೆ, ಈ ರೀತಿ ಫೋಟೋ ಅಪ್ಲೋಡ್ ಆಗುತ್ತೆ. ನಂತರ ಅದೇ ರೀತಿ ಸೈನ್ ಕೂಡ ನೀವು ಅದೇ ರೀತಿ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡ್ಕೊಳ್ಬೇಕು. ಫೋಟೋ ಮತ್ತು ಸೈನ್ ಅಪ್ಲೋಡ್ ಆದ್ಮೇಲೆ ಸೇವ್ ಅಂತ ಕೊಡ್ರಿ. ಪ್ರೊಫೈಲ್ ಫೋಟೋ ಅಂಡ್ ಸಿಗ್ನೇಚರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಆದ್ಮೇಲೆ ನೆಕ್ಸ್ಟ್ ಅಂತ. ಸೊ ಇಷ್ಟಾದ್ಮೇಲೆ ನೀವು ಅಪ್ಲಿಕೇಶನ್ ಇಲ್ಲಿ ಪ್ರಿವ್ಯೂ ಆಗುತ್ತೆ. ಲಾಸ್ಟ್ ಆಪ್ಷನ್ ಅಲ್ಲಿ ನನಗೆ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಅದು ಆಗ್ತಿಲ್ಲ. ಸೊ ಇಲ್ಲಿ ಪ್ರಿವ್ಯೂ ಆಗುತ್ತೆ. ಪ್ರಿವ್ಯೂ ಆದ್ಮೇಲೆ ಅದು ಪೇಮೆಂಟ್ ಸಕ್ಸಸ್ಫುಲಿ ಅಂತ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ನಿಮಗೆ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ
RRB ರಿಕ್ರೂಟ್ಮೆಂಟ್ಗೆ ನಾವು ಯಾವ ರೀತಿ ಲೋಕೋ ಪೈಲಟ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಮಾಹಿತಿ ಇದಾಗಿತ್ತು. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.